ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಗರುಡ ಪುರಾಣ ಕಥೆಗಳ ರೂಪದಲ್ಲಿ ಅಧ್ಯಾಯ 10 ಉತ್ತರ ಕ್ರಿಯೆಗಳು. ಭಗವಾನ್ ಮಹಾವಿಷ್ಣು ಪಕ್ಷಿರಾಜನಾದ ಗರುಡನಿಗೆ, ಭಕ್ತನಾದ ಗರುಡನೇ, ಒಬ್ಬ ಮನುಷ್ಯನು ತೀರಿಕೊಂಡರೆ ಅವನ ಮಕ್ಕಳು ಔದ್ವದೈಹಿಕ ಕ್ರಿಯೆಗಳನ್ನು ನಿಷ್ಠೆಯಿಂದ ಮಾಡಬೇಕು. ಆ ಉತ್ತರ ಕ್ರಿಯೆಗಳು ಯಾವುವು ಎಂಬುದನ್ನು ಹೇಳುತ್ತೇನೆ ಕೇಳು ಎಂದು ಕಥೆಯನ್ನು ಮುಂದುವರಿಸುತ್ತಾ, ಗರುಡನೇ, ಔರ್ಧ್ವದೈಹಿಕ ಕ್ರಿಯೆಗಳನ್ನು ಮಾಡುವುದರಿಂದ ಮಕ್ಕಳು ಮೊಮ್ಮಕ್ಕಳು ಪಿತೃಋಣದಿಂದ ಮುಕ್ತರಾಗುತ್ತಾರೆ. ಈ ಕ್ರಿಯೆಗಳನ್ನು ಮಾಡಲು ಮಕ್ಕಳು ಹಿಂಜರಿಯಬಾರದು. ತಮ್ಮ ಜನ್ಮಕ್ಕೆ ಕಾರಣರಾದ ತಂದೆ ಅಥವಾ ತಾಯಿಗೆ ಸದ್ಗತಿಯನ್ನು ಕೊಡಿಸುವುದು ಮಕ್ಕಳ ಕರ್ತವ್ಯವಾಗಿದೆ. ಯಾರು ಪಿತೃಗಳ ಅಂತ್ಯಕ್ರಿಯೆಗಳನ್ನು ಆಚರಿಸುವರೋ ಅವರು ಅಗ್ನಿಷ್ಠೋಮಯಾಗ ಮಾಡಿದ ಫಲವನ್ನು ಪಡೆಯುತ್ತಾರೆ. ತಂದೆಯು ತೀರಿಕೊಂಡಾಗ ಅಪಾರ ದುಃಖವಾಗುತ್ತದೆ. ಪುತ್ರನಾದವನು ಶೋಕಿಸುತ್ತಾನೆ. ಶೋಕವನ್ನು ತ್ಯಜಿಸಿ ಮಗನು ಎಲ್ಲ ಪಾಪಗಳು ದೂರಾಗುವಂತೆ ಕೇಶಮುಂಡನ ಮಾಡಿಸಿಕೊಳ್ಳಬೇಕು. ಕೇಶಮುಂಡನ ಮಾಡಿಸಿಕೊಳ್ಳದ ಮಗನು ತಂದೆಯ ಸಂಸಾರ ಸಾಗರವನ್ನು ದಾಟಿಸುವ ಮಗನೆಂದು ಕರೆಯಿಸಿಕೊಳ್ಳಲು ಅರ್ಹನಾಗುವುದಿಲ್ಲ. ಮುಂಡನದ ನಂತರ ಬಾಂಧವರ ಸಮೇತ ಸ್ನಾನ ಮಾಡಿ ಮಡಿಬಟ್ಟೆಗಳನ್ನು ಧರಿಸಬೇಕು. ಹೊಸ ನೀರಿನಿಂದ ಶವದ ಸ್ನಾನ ಮಾಡಿಸಿ ಅದಕ್ಕೆ ಗಂಧ ಹೂಮಾಲೆಗಳನ್ನು ಹಾಕಿ ಅಲಂಕರಿಸಬೇಕು. ಗಂಗೆ ಮೃತ್ತಿಕೆ ಇದ್ದರೆ ಅದರಿಂದಲೂ ಅಲಂಕರಿಸಬೇಕು. ತದನಂತರ ಹೊಸ ಬಟ್ಟೆಗಳನ್ನು ತೊಡಿಸಿ ಪಿಂಡವನ್ನು ಇಟ್ಟು ದಕ್ಷಿಣೆ ಸಮೇತ ನಾಮ ಗೋತ್ರ ಇವುಗಳನ್ನು ಮಂತ್ರಮುಖೇನ ಉಚ್ಚರಿಸಿ ಅಪಸವ್ಯದಿಂದ ಸಂಕಲ್ಪ ಮಾಡಬೇಕು. ತಂದೆ ಅಥವಾ ತಾಯಿಯ ದೇಹವು ಶವ ಎನಿಸಿಕೊಂಡಿರುತ್ತದೆಯಾದ್ದರಿಂದ ಶವ ಎಂಬ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡಿ ಭೂಮಿ ಹಾಗೂ ಅದರ ಅಧಿಷ್ಠಾತ್ರ ದೇವತೆಗಳನ್ನು ತೃಪ್ತಿಗೊಳಿಸಬೇಕು. ದ್ವಾರದಲ್ಲಿ ಪ್ರಯಾಣಿಕ ಎನಿಸಲ್ಪಡುವುದರಿಂದ ಪ್ರಯಾಣಿಕ ಎಂಬ ಹೆಸರಿನಲ್ಲಿ ಪಿಂಡ ಪ್ರದಾನ ಮಾಡಬೇಕು. ಇದರಿಂದ ಯಾವ ಭೂತಗಳು ಮೃತನಿಗೆ ಕಷ್ಟ ಕೊಡುವುದಿಲ್ಲ. ಆ ಬಳಿಕ ಮೃತ ಶರೀರಿಯ ಸೊಸೆ ಮೊದಲಾದವರು ಪ್ರದಕ್ಷಿಣೆ ಬಂದು ಪೂಜೆ ಸಲ್ಲಿಸಬೇಕು. ಶವಯಾತ್ರೆ ಸಾಗುವುದರಿಂದ ಬಳಿಕ ಪುತ್ರನಾದವನು ಬಂಧುಗಳೊಡನೆ ಹೆಗಲು ಕೊಡಬೇಕು. ಅಂದರೆ ಶವವನ್ನು ಇತರ ಮೂವರೊಡನೆ ಹೊತ್ತು ನಡೆಯಬೇಕು. ತಂದೆಯ ಮೃತದೇಹವನ್ನು ಹೆಗಲ ಮೇಲೆ ಹೊತ್ತು ರುದ್ರಭೂಮಿಗೆ ಹೋಗುವ ಮಗ ಪುಣ್ಯಭಾಜನನಾಗುತ್ತಾನೆ. ಅವನು ನಡೆದ ಒಂದೊಂದು ಹೆಜ್ಜೆಗೂ ಅಶ್ವಮೇಧಯಾಗ ಮಾಡಿದ ಫಲ ಲಭಿಸುತ್ತದೆ. ತಂದೆಯಾದವನು ಮಗನನ್ನು ಎತ್ತಿಕೊಂಡು ಆಡಿಸಿದ್ದನಲ್ಲವೇ? ಇದೀಗ ಮಗನಾದವನು ಮೃತನಾದ ತನ್ನ ತಂದೆಯನ್ನು ಭುಜದ ಮೇಲೆ ಹೊತ್ತು ನಡೆದಾಗ ಅವನು ಪಿತೃಋಣದಿಂದ ಮುಕ್ತನಾಗುತ್ತಾನೆ. ಅರ್ಧ ದಾರಿ ಸಾಗಿ ಬಂದಾಗ ಭೂಮಿಯನ್ನು ಶುದ್ಧ ಮಾಡಿ ನೀರು ಸಿಂಪಡಿಸಿ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಳ್ಳಬೇಕು. ಪುನಃ ಶವಕ್ಕೆ ಸ್ನಾನ ಮಾಡಿಸಿ ಭೂತ ಎಂಬ ಹೆಸರಿನಿಂದ ಪಿಂಡ ಪ್ರದಾನ ಮಾಡಬೇಕು. ಹೀಗೆ ಮಾಡುವುದರಿಂದ ರಾಕ್ಷಸರು ಪಿಶಾಚಿಗಳು ಸುಡಲ್ಪಡಲಿರುವ ದೇಹವನ್ನು ಅಪವಿತ್ರಗೊಳಿಸುವುದಿಲ್ಲ. ಸ್ಮಶಾನಕ್ಕೆ ಶವವನ್ನೊಯ್ದು ಅಲ್ಲಿ ಅದನ್ನು ಉತ್ತರ ದಿಕ್ಕಿಗೆ ಇಡಬೇಕು. ವೈನತೇಯನೇ, ಇನ್ನು ಈ ಚಿತೆಯನ್ನು ವ್ಯವಸ್ಥೆ ಮಾಡುವುದು ಮುಂದಿನ ಕೆಲಸವಾಗಿದೆ. ಭೂಮಿಯನ್ನು ಶುದ್ಧ ಮಾಡಿ ಸಗಣಿಯಿಂದ ಸಾರಿಸಿ ರೇಖೆಗಳನ್ನು ಬರೆದು ತುಸುಮಣ್ಣು ಕೆದರಿ ಎತ್ತಿ ವೇದಿಕೆಯನ್ನು ರಚಿಸಬೇಕು. ಶುದ್ಧ ನೀರು ಚಿಮುಕಿಸಿ ಅಲ್ಲಿ ಅಗ್ನಿಯನ್ನು ವಿಧಿವತ್ತಾಗಿ ಪ್ರತಿಷ್ಠಾಪಿಸಿ ಹಸಿಮಾಂಸ ತಿನ್ನುವವನು ಎಂಬ ಅಗ್ನಿದೇವನನ್ನು ಪುಷ್ಪ ಮತ್ತು ಅಕ್ಷತೆಗಳಿಂದ ಪೂಜಿಸಬೇಕು.
ಬಳಿಕ ವಿಧಿಪೂರ್ವಕ ಹೋಮ ಮಾಡಿ ಅಗ್ನಿಯನ್ನು ಭೂತ ಪರಿಪಾಲಕ ಮೊದಲಾಗಿ ಪ್ರಾರ್ಥಿಸಿ ಶ್ರೀಗಂಧ, ತುಳಸಿ ಕಡ್ಡಿ, ಮುತ್ತುಗ, ಅಶ್ವತ್ಥ ಹಾಗೂ ದಾರುಮರದ ಕಟ್ಟಿಗೆಗಳಿಂದ ಚಿತೆಯನ್ನು ವ್ಯವಸ್ಥೆ ಮಾಡಿ ಅದರ ಮೇಲೆ ಶವವನ್ನು ಇರಿಸಬೇಕು. ಶವದ 2 ಕೈಗಳಲ್ಲಿ ಪ್ರೇತ ಎಂಬ ಹೆಸರಿನಲ್ಲಿ 2 ಪಿಂಡಗಳನ್ನಿಡಬೇಕು. ಅಂದರೆ ಗರುಡನೆ ಶವವು ಯಾವಾಗ ಚಿತೆಯ ಮೇಲೆ ಇರಿಸಲ್ಪಟ್ಟಿತೋ ಆಗ ಅದು ಪ್ರೇತ ಎನಿಸಿಕೊಳ್ಳುತ್ತದೆ. ಆದ್ದರಿಂದ ಪ್ರೇತ ಎಂಬ ಹೆಸರಿನಿಂದ ಪಿಂಡಗಳನ್ನಿಡಬೇಕು. ಸಾಧಕ ಎಂಬ ಹೆಸರಿನಲ್ಲೂ ಪಿಂಡಗಳನ್ನಿಡುವುದುಂಟು. ಇಲ್ಲಿಗೆ ಮೃತನಿಗೆ 5 ಪಿಂಡಗಳನ್ನಿಟ್ಟಂತಾಯಿತು. 5 ಪಿಂಡಗಳ ಪ್ರದಾನದಿಂದ ಶವವು ಅಗ್ನಿಯ ಆಹುತಿಗೆ ಅರ್ಹ ಎನಿಸುತ್ತದೆ. ಹೀಗೆ ಮಾಡದೆ ಹೋದರೆ ಮೃತ ಶರೀರನು ತೊಂದರೆಗಳನ್ನು ಅನುಭವಿಸಬೇಕಾಗುತ್ತದೆ. ಇದಕ್ಕೆಂದೇ ಬಲ್ಲವರು ಮಗನ ಕೈಯಿಂದ ಪಿಂಡ ಪ್ರದಾನ ಮಾಡಿಸುವರು. ಹೆಣಕ್ಕೆ 5 ಪಿಂಡಗಳನ್ನು ಕೊಟ್ಟ ನಂತರ ಹೋಮ ಮಾಡಲಾದ ಅಗ್ನಿಯನ್ನು ಒಂದು ಕಟ್ಟಿಗೆಯಿಂದ ತೆಗೆದುಕೊಂಡು ಚಿತೆಗೆ ಸೋಕಿಸಬೇಕು. ಈ ಕೆಲಸವನ್ನು ಮಗನಾದವನು ಮಾಡಬೇಕು. ಕೆಲವೊಮ್ಮೆ ಶವವು ದಹನಕ್ಕೆ ಅರ್ಹವಾಗಿರುವುದಿಲ್ಲ. ಹೇಗೆಂದರೆ ಧನಿಷ್ಠ ನಕ್ಷತ್ರದ ಮಧ್ಯದಿಂದ ಆರಂಭಗೊಂಡು ರೇವತಿ ನಕ್ಷತ್ರದ ಕೊನೆಯವರೆಗೆ ಬರುವ 5 ನಕ್ಷತ್ರಗಳು ನಕ್ಷತ್ರ ಪಂಚಕವೆನಿಸಿ ಈ ಪಂಚಕದಲ್ಲಿ ಮರಣವಾಗಿದ್ದರೆ ಶವವನ್ನು ದಹನ ಮಾಡುವಂತಿಲ್ಲ. ಅಂದರೆ ಈ ಸಮಯದಲ್ಲಿ ಮರಣ ಹೊಂದಿದವರಿಗೆ ಸದ್ಗತಿ ಎಂಬುದೇ ಇರದಂತಾಗುತ್ತದೆ. ಹಾಗೂ ಅಂತಹವರ ಶವವನ್ನು ಸ್ಮಶಾನಕ್ಕೊಯ್ದು ದಹಿಸಿದರೆ ಇನ್ನೊಂದು ಮರಣ ಉಂಟಾಗುತ್ತದೆ. ಇಲ್ಲವೇ ಸತ್ತವರ ಮನೆಯಲ್ಲಿ ಹಾನಿಯೋ ಮಕ್ಕಳಿಗೆ ಯಾವುದಾದರೂ ವಿಘ್ನಗಳು ತಲೆದೋರುತ್ತವೆ. ಆದರೆ ಹೇಗೆ ದಹನ ಸಂಸ್ಕಾರಕ್ಕೆ ಅರ್ಹವಲ್ಲದ ಸಮಯದಲ್ಲಿ ಮರಣ ಹೊಂದಿದವರಿಗೆ ವಿಧಿವತ್ತಾಗಿ ದಹನ ಸಂಸ್ಕಾರ ನೆರವೇರಿಸಬೇಕೆಂದು ಬಯಸಿದಲ್ಲಿ ಅದಕ್ಕೆ ಪರಿಹಾರವಾದ ಒಂದು ವಿಧಿ ಇದ್ದು ಅದನ್ನಾಚರಿಸಿದರೆ ಎಲ್ಲ ದೋಷಗಳು ಪರಿಹಾರವಾಗುತ್ತವೆ. ಶವದ ಬಳಿ ದರ್ಭೆಗಳಿಂದ ಮಾಡಿದ ಮತ್ತು ನಕ್ಷತ್ರಗಳ ಮಂತ್ರಗಳಿಂದ ಪೂಸಿದ 4 ಗೊಂಬೆಗಳನ್ನು ಇಡಬೇಕು. ನಕ್ಷತ್ರಗಳ ಹೆಸರಿನಲ್ಲಿ ಕಾಯಿಸಿದ ಚಿನ್ನದಿಂದ ಆಹುತಿ ಕೊಡಬೇಕು. ಪ್ರೇತಾಜಯುತ ಎಂಬ ಮಂತ್ರದಿಂದ ಮತ್ತೆ ಹೋಮ ಮಾಡಿ ಬೊಂಬೆಗಳ ಸಹಿತ ಶವವನ್ನು ಸುಡಬೇಕು. ಮುಂದೆ ಮಗನು ಸಪಿಂಡನ ದಿನದಂದು ಶಾಂತಿ ವಿಧಿಯನ್ನು ಮಾಡಬೇಕು. ಶಾಂತಿ ಮಾಡಿ ದೋಷ ಪರಿಹಾರ್ಥ ಎಳ್ಳು ತುಂಬಿದ ತಾಮ್ರದ ಪಾತ್ರೆ, ಚಿನ್ನ, ಬೆಳ್ಳಿ, ರತ್ನ ಹಾಗೂ ತುಪ್ಪ ತುಂಬಿದ ತಾಮ್ರದ ಪಾತ್ರೆ ಇವುಗಳನ್ನು ದಾನ ಕೊಡಬೇಕು. ಶಾಂತಿ ಕರ್ಮಗಳನ್ನು ಮಾಡಿ ಶವವನ್ನು ದಹಿಸಿ ಸಂಸ್ಕಾರ ಮಾಡಿದವರಿಗೆ ಯಾವ ವಿಘ್ನಗಳೂ ಬರುವುದಿಲ್ಲ. ನಕ್ಷತ್ರ ಪಂಚಕದಲ್ಲಿ ಮರಣವಾದವರ ಪ್ರೇತವು ಸದ್ಗತಿಯನ್ನು ಹೊಂದುವುದು. ಪಂಚಕದಲ್ಲಿ ಸತ್ತಿದ್ದರಷ್ಟೇ ಈ ರೀತಿ ಮಾಡಬೇಕು. ಕೆಲವೊಮ್ಮೆ ಮರಣ ಹೊಂದಿದವರ ಸತಿಯು ಸಹಗಮನ ಮಾಡಲು ಬಯಸುತ್ತಾಳೆ. ಆದರೆ ಅವಳು ಸಜೀವವಾಗಿಯೇ ಸಾಯಲಿಚ್ಛಿಸುತ್ತಾಳೆ. ಅಂಥವಳನ್ನು ಅವಳ ಗಂಡನ ಚಿತೆಯೊಂದಿಗೆ ದಹಿಸಬೇಕು. ಸಹಗಮನ ಮಾಡುವ ಪತಿವ್ರತಾ ಸ್ತ್ರೀಯು ಗಂಡ ತೀರಿಕೊಂಡ ನಂತರ ಸ್ನಾನ ಮಾಡಿ ಮುತ್ತೈದೆಯ ಅಲಂಕಾರಗಳನ್ನು ಮಾಡಿಕೊಂಡು ಬ್ರಾಹ್ಮಣರಿಗೂ ಬಂಧು ಬಾಂಧವರಿಗೂ ದಾನ ಕೊಡಬೇಕು. ಗುರು ಹಿರಿಯರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ಪಡೆಯಬೇಕು. ಬಳಿಕ ಮನೆಯಿಂದ ಹೊರಟು ವಿಷ್ಣುವಿನ ದೇವಾಲಯಕ್ಕೆ ಬಂದು ದೇವತಾ ಪೂಜೆ ಕೈಗೊಂಡು ಎಲ್ಲ ಆಭರಣಗಳನ್ನು ದೇವರಿಗೆ ಅರ್ಪಿಸಬೇಕು. ಶ್ರೀಫಲವನ್ನು ಸ್ವೀಕರಿಸಿ ಸ್ತ್ರೀ ಸಹಜವಾದ ಲಜ್ಜೆ ಮತ್ತು
ಮೋಹವನ್ನು ಬದಿಗಿರಿಸಿ ಸ್ಮಶಾನಕ್ಕೆ ಬಂದು ಸೂರ್ಯನಾರಾಯಣನಿಗೆ ನಮಸ್ಕರಿಸಬೇಕು. ಗಂಡನ ಚಿತೆಗೆ ಪ್ರದಕ್ಷಿಣೆ ಮಾಡಿ ಬಳಿಕ ಚಿತೆಯನ್ನೇರಿ ಪುಷ್ಪಪೀಠದ ಮೇಲೆ ಕುಳಿತು ಗಂಡನ ಶವವನ್ನು ತನ್ನ ತೊಡೆಯ ಮೇಲೆ ಮಲಗಿಸಿಕೊಳ್ಳಬೇಕು. ಸಖಿ ವೃಂದದವರಿಗೆ ಅಂದರೆ ಗೆಳತಿಯರಿಗೆ ಶ್ರೀಫಲವನ್ನು ದಾನ ಮಾಡಬೇಕು. ಗಂಡನ ಧ್ಯಾನ ಮಾಡುತ್ತಾ ಕಣ್ಣು ಮುಚ್ಚಿ ಕುಳಿತುಕೊಳ್ಳಬೇಕು. ಅಲ್ಲಿಗೆ ದಹನ ಕಾರ್ಯಕ್ಕೆ ಸಿದ್ಧವಾದಂತಾಗುತ್ತದೆ. ದಹನ ಕ್ರಿಯೆ ಮಾಡುವವರು ಅದು ಸಂಗಾ ಸ್ನಾನದಷ್ಟು ಪುಣ್ಯವೆಂದು ಭಾವಿಸಿ ಸಂಸ್ಕಾರವನ್ನು ಮಾಡಬೇಕು. ಒಂದು ವೇಳೆ ಮೃತನ ಸತಿಯು ಗರ್ಭಿಣಿಯಾಗಿದ್ದರೆ ಗಂಡನ ಶವದೊಡನೆ ಸತಿ ಅಥವಾ ಸಹಗಮನ ಹೋಗಬಾರದು. ಮಗುವಿಗೆ ಜನ್ಮ ಕೊಟ್ಟು ಪೋಷಣೆಯಾದ ಬಳಿಕ ಸತಿ ಹೋಗಬಹುದು. ವೈನತೆಯನೇ ಸಜೀವವಾಗಿ ದಹನಕ್ಕೊಳಗಾದವಳಿಗೆ ಯಾವ ಬಾಧೆಯೂ ಉಂಟಾಗುವುದಿಲ್ಲ. ನಿಜ ಪತಿವ್ರತೆಯ ದೇಹವನ್ನು ಮಾತ್ರ ಅಗ್ನಿ ಸುಡುವನಷ್ಟೇ. ಒಂದು ರೀತಿಯಲ್ಲಿ ಲೋಹವನ್ನು ಕಾಯಿಸಿದಾಗ ಅದು ತನ್ನಲ್ಲಿರುವ ಎಲ್ಲ ಕಲ್ಮಶಗಳನ್ನು ಸುಟ್ಟು ಹಾಕುವಂತೆ ಸಹಗಮನ ಹೋಗುವ ಸ್ತ್ರೀ ಕೂಡ ತನ್ನ ದೇಹ ಸುಡುತ್ತಿರುವಾಗ ತಾನು ಮಾಡಿದ ಪಾಪಗಳನ್ನು ಸಹ ಸುಟ್ಟು ಹಾಕುವಳು. ಪತಿವ್ರತ ಶಿರೋಮಣಿಯಾದ ಸತಿಯು ತನ್ನ ಪತಿಯ ದೇಹದೊಡನೆ ಕೂಡಿದ್ದಾಗ ಅಗ್ನಿಯು ಅವರಿಬ್ಬರ ದೇಹಗಳನ್ನಷ್ಟೇ ಸುಡುವನು, ಅವಳ ಆತ್ಮವನ್ನು ಸುಡುವುದಿಲ್ಲ. ಕಾರಣ ಸುಡುವುದಕ್ಕೆ ಮೊದಲೇ ಪತಿವ್ರತೆಯಾದವಳು ತನ್ನಾತ್ಮವನ್ನು ಗಂಡನ ಆತ್ಮದೊಡನೆ ಒಂದಾಗಿಸಿಬಿಟ್ಟಿರುವಳು. ಸತಿ ಹೋಗುವುದು ಸ್ತ್ರೀಗೆ ತನ್ನ ಸ್ತ್ರೀ ಜನ್ಮಗಳಿಂದ ಬಿಡುಗಡೆ ಪಡೆಯಲಿರುವ ಮಾರ್ಗವಾಗಿದೆ. ಸತಿ ಹೋಗದ ಹೆಣ್ಣಿಗೆ ಹೆಣ್ಣು ಜನ್ಮಗಳಿಂದ ಬಿಡುಗಡೆಯೇ ಇರುವುದಿಲ್ಲ. ಸ್ತ್ರೀಯು ಬದುಕಿನಲ್ಲಿ ಹೇಗೆ ಗಂಡನೊಂದಿಗಿದ್ದಳೋ ಹಾಗೆ ಸತ್ತ ಮೇಲೆಯೂ ಪತಿವ್ರತೆಯಾಗಿ ಪತಿಯನ್ನು ಹಿಂಬಾಲಿಸಬೇಕು. ಪತಿಯ ಶವದೊಡನೆ ಚಿತೆಯೇರಬೇಕು. ಇಂಥ ಪತಿವ್ರತ ಶಿರೋಮಣಿಯನ್ನು ಸ್ವರ್ಗದಲ್ಲಿ ಅರುಂಧತಿಯ ಸಮಾನಳೆಂದು ಗೌರವಿಸುವರು. ತ್ರಿಕರಣ ಶುದ್ಧಿಯಿಂದ ಕಾಯ ವಾಚ ಮನಸ ಸ್ತ್ರೀ ಪತಿಯೊಡನೆ ಸಾಗಬೇಕು. ಸತಿ ಹೋದ ಸ್ತ್ರೀಯು 14 ಇಂದ್ರರ ಅವಧಿಯ ಕಾಲ ಪತಿಯೊಡನೆ ಸ್ವರ್ಗದಲ್ಲಿ ಸುಖದಿಂದಿರುತ್ತಾಳೆ. ಇಂತಹ ಸಾಧ್ವಿಮಣಿಯಿಂದಾಗಿ ತನ್ನ ಮಾತಾಪಿತೃಗಳ ಹಾಗೂ ಗಂಡನ ವಂಶಗಳನ್ನು ಉದ್ಧಾರ ಮಾಡುತ್ತಾಳೆ. ಆಕೆ 3.5 ಕೋಟಿ ವರ್ಷಗಳ ಕಾಲ ಸ್ವರ್ಗದಲ್ಲಿ ಪತಿಯೊಡನೆ ಸುಖವಾಗಿದ್ದು ಬಳಿಕ ಉತ್ತಮ ಕುಲದಲ್ಲಿ ಹೆಣ್ಣಾಗಿ ಹುಟ್ಟಿ ತನ್ನ ಮೊದಲಿನ ಗಂಡನನ್ನೇ ಆ ಜನ್ಮದಲ್ಲಿ ಪತಿಯಾಗಿ ಪಡೆದು ದೀರ್ಘಾಯುವಾಗುತ್ತಾಳೆ. ಕೆಲವರು ಸತಿ ಹೋಗಲು ಅಂಜುತ್ತಾರೆ, ಸಜೀವ ದಹನಕ್ಕೆ ಹೆದರುತ್ತಾರೆ. ಆದರೆ ಅಂಥ ಸತಿ ಹೋಗಲು ಮನಸ್ಸು ಮಾಡದ ಹೆಂಗಸು ಗಂಡ ಸತ್ತ ಬಳಿಕ ವಿರಹ ವೇದನೆ ತಡೆಯಲಾರದೆ ವಿರಹಾಗ್ನಿಯೇ ಅವಳ ಎದೆಯನ್ನು ಸುಟ್ಟು ಬಿಡುತ್ತದೆ. ಗಂಡನೇ ಪರಮೇಶ್ವರ, ಪತಿಯೇ ದೇವರು ಎಂದು ಭಾವಿಸಿ ಅವನ ಶವದೊಡನೆ ಪತಿವ್ರತೆಯು ತನ್ನ ದೇಹವನ್ನು ಸುಟ್ಟು ಹಾಕಲು ಮನಸ್ಸು ಮಾಡಬೇಕು. ಒಂದು ವೇಳೆ ಸತಿ ಹೋಗಲು ಇಚ್ಛೆಯಿಲ್ಲದಿದ್ದರೆ ಅಂಥವರನ್ನು ಬಲಾತ್ಕಾರ ಮಾಡಿ ಸತಿ ಹೋಗುವಂತೆ ಮಾಡಬಾರದು. ಧನ್ಯವಾದಗಳು ಸ್ನೇಹಿತರೆ. ಈ ಕಥೆಯನ್ನು ಮುಂದಿನ ಭಾಗದಲ್ಲಿ ವಿವರಿಸ್ತೇನೆ. ನನ್ನ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.